ನಮಸ್ಕಾರ ಗೆಳೆಯರೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಮರಳಿ ಸ್ವಾಗತ. ಇಂದು ನಾವು ಒಂದು ಕಾಲದಲ್ಲಿ ಭಾರತೀಯ ರಸ್ತೆಗಳನ್ನು ಆಳಿದ ಪೌರಾಣಿಕ ಮೋಟಾರ್ ಸೈಕಲ್ನ ಆಕರ್ಷಕ ಪ್ರಯಾಣವನ್ನು ಪರಿಶೀಲಿಸಲಿದ್ದೇವೆ. ಬಜಾಜ್ ಕ್ಯಾಲಿಬರ್. ಅದರ ಉತ್ಪಾದನೆಯಿಂದ ಅದರ ದುರದೃಷ್ಟಕರ ಸ್ಥಗಿತದವರೆಗೆ ಈ ಬೈಕು ಅನೇಕ ಸವಾರರ ಹೃದಯದಲ್ಲಿ ಅಳಿಸಲಾಗದ ಗುರುತು ಬಿಟ್ಟಿದೆ. ಬಜಾಜ್ ಕ್ಯಾಲಿಬರ್ ಅನ್ನು ಮೊದಲ ಬಾರಿಗೆ 1998ರ ದಶಕದ ಉತ್ತರಾರ್ಧದಲ್ಲಿ ಭಾರತದಲ್ಲಿ ಪರಿಚಯಿಸಲಾಯಿತು. ಭಾರತೀಯ ದ್ವಿಚಕ್ರ ವಾಹನ ಮಾರುಕಟ್ಟೆಯು ಕೈಗೆಟುಕುವ ಮತ್ತು ಶಕ್ತಿಯುತವಾದ ಮೋಟಾರ್ ಸೈಕಲ್ಗಳ ಬೇಡಿಕೆಯ ಉಲ್ಬಣಕ್ಕೆ ಸಾಕ್ಷಿಯಾಗಿದ್ದ ಸಮಯ. ಉದ್ಯಮದಲ್ಲಿ ಹೆಸರಾಗಿರುವ ಬಜಾಜ್ ಆಟೋ ಈ ಅಗತ್ಯವನ್ನು ಗುರುತಿಸಿ ಮತ್ತು ಭಾರತೀಯ ಮಧ್ಯಮ ವರ್ಗದ ಆಕಾಂಕ್ಷೆಗಳನ್ನು ಪೂರೈಸುವ ಬೈಕ್ ಅನ್ನು ರಚಿಸಲು ನಿರ್ಧರಿಸಿತು. ಕ್ಯಾಲಿಬರ್ ಅನ್ನು ಒರಟಾದ ಮತ್ತು ವಿಶ್ವಾಸಾರ್ಹ ಯಂತ್ರವಾಗಿ ವಿನ್ಯಾಸಗೊಳಿಸಲಾಗಿದೆ. ಇದು ನಗರ ಮತ್ತು ಪ್ರಯಾಣ ಮತ್ತು ದೂರದ ಸವಾರಿ ಎರಡಕ್ಕೂ ಸೂಕ್ತವಾಗಿತ್ತು. ಇದರ ದೃಢವಾದ ನಿರ್ಮಾಣವು ಶಕ್ತಿಯುತ ಇಂಜಿನ್ನೊಂದಿಗೆ ಸೇರಿಕೊಂಡು ಮೋಟಾರ್ ಸೈಕಲ್ ಉತ್ಸಾಹಿಗಳಲ್ಲಿ ತ್ವರಿತ ಹಿಟ್ ಅನ್ನು ಮಾಡಿತು. ಬೈಕ್ 111 ಸಿಸಿ ಇಂಜಿನ್ ಅನ್ನು ಹೊಂದಿತ್ತು ಮತ್ತು ಅದು ಪ್ರಭಾವಶಾಲಿ 7.1 PS ಪವರ್ ಮತ್ತು 8.1 Nm ಟಾರ್ಕ್ ಅನ್ನು ನೀಡುತ್ತಿತ್ತು. ಇದು ಅದರ ಸಮಯಕ್ಕೆ ಸಾಕಷ್ಟು ಗಮನಾರ್ಹವಾಗಿದೆ. ವರ್ಷಗಳು ಕಳೆದಂತೆ ಬಜಾಜ್ ಕ್ಯಾಲಿಬರ್ ವಿಕಸನಗೊಳ್ಳುತ್ತಲೇ ಇತ್ತು. ಬಜಾಜ್ ಆಟೋ ಮಾರುಕಟ್ಟೆಯು ಬದಲಾಗುತ್ತಿರುವ ಬೇಡಿಕೆಗಳಿಗೆ ಅನುಗುಣವಾಗಿ ವಿವಿಧ ನವೀಕರಣಗಳು ಮತ್ತು ಸುಧಾರಣೆಗಳನ್ನು ಪರಿಚಯಿಸಿತು. 2006ರಲ್ಲಿ ಬೈಕ್ ಹೆಚ್ಚು ಸೊಗಸಾದ ವಿನ್ಯಾಸ ಮತ್ತು ವರ್ಧಿತ ವೈಶಿಷ್ಟ್ಯಗಳೊಂದಿಗೆ ಫೇಸ್ ಲಿಫ್ಟ್ ಅನ್ನು ಪಡೆಯಿತು. ಇದು ಅನೇಕ ಸವಾರರಿಗೆ ಹೆಮ್ಮೆಯ ಸಂಕೇತವಾಯಿತು. ಅವರು ತಮ್ಮ ಕ್ಯಾಲಿಬರ್ ಅನ್ನು ತಮ್ಮ ಪ್ರಯಾಣದಲ್ಲಿ ವಿಶ್ವಾಸಾರ್ಹ ಒಡನಾಡಿಯಾಗಿ ಪಾಲಿಸಿದರು. ಆದಾಗ್ಯೂ ಭಾರತೀಯ ದ್ವಿಚಕ್ರ ವಾಹನ ಮಾರುಕಟ್ಟೆಯು ಹೆಚ್ಚು ಸ್ಪರ್ಧಾತ್ಮಕವಾಗುತ್ತಿದ್ದಂತೆ ಬಜಾಜ್ ಆಟೋ 2009ರಲ್ಲಿ ಕ್ಯಾಲಿಬರ್ ಅನ್ನು ನಿಲ್ಲಿಸಲು ನಿರ್ಧರಿಸಿತು. ಈ ನಿರ್ಧಾರವು ತಮ್ಮ ಪ್ರೀತಿ ಬೈಕ್ಗೆ ಲಗತ್ತಿಸಿರುವ ಅನೇಕ ನಿಷ್ಠಾವಂತ ಅಭಿಮಾನಿಗಳಿಗೆ ಆಘಾತವನ್ನುಂಟು ಮಾಡಿತ್ತು. ಬದಲಾಗುತ್ತಿರುವ ಮಾರುಕಟ್ಟೆಯ ಡೈನಾಮಿಕ್ಸ್ ಮತ್ತು ಹೊಸ ಮಾದರಿಗಳತ್ತ ಗಮನ ಹರಿಸುವ ಅಗತ್ಯವನ್ನು ಈ ಕ್ರಮದ ಹಿಂದಿನ ಕಾರಣಗಳಾಗಿ ಕಂಪನಿಯು ಉಲ್ಲೇಖಿಸಿದೆ. ಅದರ ಸ್ಥಗಿತದ ಹೊರತಾಗಿಯೂ ಬಜಾಜ್ ಕ್ಯಾಲಿಬರ್ ಅನೇಕ ಸವಾರರಿಗೆ ಒಂದು ಅಚ್ಚುಮೆಚ್ಚಿನ ಸ್ಮರಣೆಯಾಗಿ ಉಳಿದಿದೆ. ಈ ಐಕಾನಿಕ್ ಮೋಟಾರ್ ಸೈಕಲ್ ಅನ್ನು ಹೊಂದಿರುವವರು ಮತ್ತು ಸವಾರಿ ಮಾಡಿದವರ ಹಂಚಿಕೊಂಡ ಅಸಂಖ್ಯಾತ ಕಥೆಗಳು ಮತ್ತು ಅನುಭವ ಮೂಲಕ ಅದರ ಪರಂಪರೆಯು ಜೀವಿಸುತ್ತದೆ. ಕ್ಯಾಲಿಬರ್ ವಿಶ್ವಾಸಾರ್ಹತೆ ಮತ್ತು ಶಕ್ತಿ ಮತ್ತು ಕೈಗೆಟುಕುವ ಸಾಮರ್ಥ್ಯವು ಎಲ್ಲ ವಯಸ್ಸಿನ ಮತ್ತು ಹಿನ್ನೆಲೆಯ ಸವಾರರಲ್ಲಿ ಇದು ನೆಚ್ಚಿನದ್ದಾಗಿದೆ. ಇಂದು ನಾವು ಬಜಾಜ್ ಕ್ಯಾಲಿಬರ್ನ ಪ್ರಯಾಣವನ್ನು ಹಿಂತಿರುಗಿ ನೋಡಿದಾಗ ನಮಗೆ ನಾಸ್ಟಾಲ್ಜಿಯಾ ಅನುಭವವನ್ನು ತಡೆಯಲು ಸಾಧ್ಯವಿಲ್ಲ. ಇದು ಒಂದು ಪೀಳಿಗೆಯ ಆಕಾಂಕ್ಷೆಗಳು ಮತ್ತು ಕನಸುಗಳನ್ನು ಪ್ರತಿನಿಧಿಸುವ ಬೈಕ್ ಆಗಿತ್ತು. ಇದರ ಸ್ಥಗಿತಗೊಳಿಸುವಿಕೆಯು ಅನೇಕ ಹೃದಯದಲ್ಲಿ ಶೂನ್ಯವನ್ನು ಬಿಟ್ಟಿರಬಹುದು, ಆದರೆ ಇದು ಭಾರತೀಯ ಮೋಟಾರ್ ಸೈಕಲ್ ಉದ್ಯಮದಲ್ಲಿ ನಿಜವಾದ ದಂತಕಥೆಯಾಗಿ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುತ್ತದೆ. ಬಜಾಜ್ ಕ್ಯಾಲಿಬರ್ನ ಕತೆ ಅದರ ಉತ್ಪಾದನೆಯಿಂದ ಅದರ ದುರದೃಷ್ಟಕರ ಸ್ಥಗಿತದವರೆಗೆ ಮೆಮೊರಿ ಲೇನ್ನಲ್ಲಿ ಈ ಪ್ರವಾಸವನ್ನು ನೀವು ಆನಂದಿಸಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಕ್ಯಾಲಿಬರ್ನೊಂದಿಗೆ ನೀವು ಯಾವುದೇ ಅಚ್ಚುಮೆಚ್ಚಿನ ನೆನಪುಗಳು ಅಥವಾ ಅನುಭವಗಳನ್ನು ಹೊಂದಿದ್ದರೆ ದಯವಿಟ್ಟು ಕೆಳಗಿನ ಕಾಮೆಂಟ್ಗಳಲ್ಲಿ ಅವುಗಳನ್ನು ಹಂಚಿಕೊಳ್ಳಿ. ಈ ವಿಡಿಯೋವನ್ನು ಇಷ್ಟಪಡಲು ಮರೆಯಬೇಡಿ ಮತ್ತು ಮೋಟಾರ್ ಸೈಕಲ್ ಪ್ರಪಂಚದ ಇನ್ನಷ್ಟು ಆಕರ್ಷಕ ಕಥೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.